ಇಳಿದ ವಿಪಕ್ಷ ಬಿಜೆಪಿ ಇವತ್ತಿನಿಂದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸರಣಿ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದೆ. ದರ ಏರಿಕೆಯನ್ನ ಖಂಡಿಸಿ ಬೀದಿಗಿಳಿದು ಹೋರಾಟಕ್ಕೆ ಇಳಿದಿದೆ ಕೇಸರಿ ಪಡೆ. ಇವತ್ತು ಎರಡು ಪ್ರತಿಭಟನೆಗಳನ್ನ ಬಿಜೆಪಿ ನಾಯಕರುಗಳು ಹಮ್ಮಿಕೊಂಡಿದ್ದಾರೆ. ಮೊದಲನೆಯದಾಗಿ ಬಿಜೆಪಿಯ 18 ಶಾಸಕರ ಅಮಾನತು ವಿಚಾರವಾಗಿ ಪ್ರತಿಭಟನೆ. ಶಾಸಕರ ಅಮಾನತು ಆದೇಶವನ್ನ ಹಿಂಪಡಿಲೇಬೇಕು ಅಂತ ಆಗ್ರಹಿಸಿ ಧರಣಿಗೆ ನಿರ್ಧರಿಸಿರೋದು. ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಮುಂಭಾಗದಲ್ಲಿ ಧರಣಿ ಮಾಡಲಾಗುತ್ತೆ. ಬಳಿಕ ಬೆಲೆ ಏರಿಕೆಯನ್ನು ಕೂಡ ಖಂಡಿಸಿ ಅಹೋರಾತ್ರಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಇದರಿಂದ ಈ ಪ್ರತಿಭಟನೆ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ಎಲ್ಲ ಸಿದ್ಧತೆಗಳಾಗಿರುವುದನ್ನು ನೀವು ಗಮನಿಸ್ತಾ ಇದ್ದೀರಾ. ಅಹೋರಾತ್ರಿ ಪ್ರತಿಭಟನೆ ಇದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜನಾಂದೋಲನ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿಗೆ ಕರೆಯನ್ನ ನೀಡಲಾಗಿತ್ತು. ಅದಕ್ಕೆ ಅಂತ ವೇದಿಕೆ ಸಿದ್ಧವಾಗ್ತಾ ಇರೋದನ್ನು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡೋದ್ರ ಜೊತೆಗೆ ಈ ಪ್ರತಿಭಟನೆ ಹೋರಾಟ ಇದೆಲ್ಲದರ ರೂಪರೇಷೆಯನ್ನು ಸಿದ್ಧ ಮಾಡಿಕೊಂಡಿದ್ರು. ಯಾವ್ಯಾವ ರೀತಿಯಾಗಿ ನಾವು ಅಗ್ರೆಸಿವ್ ಆಗಿ ಪ್ರತಿಭಟನೆಯನ್ನು ಮಾಡಬೇಕು, ಜನರಿಗೆ ನಾವು ರೀಚ್ ಆಗಬೇಕು. ಈ ಸರ್ಕಾರದ ಲೋಪದೋಷ, ಸರ್ಕಾರದ ಸಮಸ್ಯೆಗಳು, ನಿರಂತರ ಬೆಲೆ ಏರಿಕೆ, ಎಲ್ಲವೂ ದುಪ್ಪಟ್ಟು ದುಬಾರಿ ಜೀವನ, ಇದೆಲ್ಲದ್ರ ಬಗ್ಗೆ ನಾವು ಜನರ ಪರವಾಗಿ ನಿಂತು ಧ್ವನಿ ಎತ್ತಿ ಒಂದು ಸರ್ಕಾರವನ್ನು ಸಂಕಷ್ಟಕ್ಕೆ ಸಿಲುಕಿಸಬೇಕು. ಸಂಕಷ್ಟದ ಜೊತೆಗೆ ಇತ್ತ ಜನರ ಮನಸ್ಸನ್ನು ಗೆಲ್ಲಬೇಕು. ಈ ಎರಡೂ ಪ್ಲಾನ್ಗಳನ್ನು ಮಾಡಿಕೊಂಡು ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಮೊದಲನೇದಾಗಿ ಇವತ್ತು ಈ 18 ಶಾಸಕರನ್ನ ಏನು ಸಸ್ಪೆಂಡ್ ಮಾಡಿದ್ರೋ ಆ ವಿಚಾರಕ್ಕೆ ಪ್ರತಿಭಟನೆ ಇದೆ. ಅದಾದ ನಂತರ ಈ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಅಹೋರಾತ್ರಿ ಪ್ರತಿಭಟನೆ ಹೋರಾಟಕ್ಕೆ ಕರೆ ನೀಡಿರೋದು. ನೋಡಿ, ಅಹೋರಾತ್ರಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಈ ಮುಖಾಂತರವನ್ನ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸಬೇಕು. ಎಲ್ಲದ್ರ ಬೆಲೆ ಜಾಸ್ತಿ ಮಾಡಿರುವಂಥ ಈ ಸರ್ಕಾರದ ವಿರುದ್ಧ ಜನರು ಮಾತಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಅವರ ಪರವಾಗಿ ನಿಂತು ನೇತೃತ್ವ ವಹಿಸಬೇಕು ಅಂತ. ಇದು ವಿಜಯೇಂದ್ರ ಅವರ ಶಕ್ತಿ ಸಾಮರ್ಥ್ಯವನ್ನು ಹೈಕಮಾಂಡ್ಗೂ ತಿಳಿಸುವಂತಹ ಒಂದು ಅಸ್ತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಥರದೊಂದು ಹೋರಾಟ ನಡೆದಿತ್ತು ಅನ್ನೋದು ಕೂಡ ಉಳ್ಕೊಳ್ಬೇಕು. ಹೈಕಮಾಂಡ್ ನಾಯಕರಿಗೂ ಕೂಡ ವಿಜಯೇಂದ್ರ ಅವರ ವರ್ಚಸ್ಸೇನು, ಶಕ್ತಿ ಸಾಮರ್ಥ್ಯಗೇನು ಅನ್ನೋದು ತಿಳ್ಕೊಳ್ಬೇಕು. ಇತ್ತ ರಾಜ್ಯದ ಜನರ ಮನಸ್ಸಿನಲ್ಲೂ ಕೂಡ ನಮ್ಮ ಪರವಾಗಿ ಈ ಬೆಲೆ ಏರಿಕೆಯನ್ನು ಖಂಡಿಸಿ ಧ್ವನಿ ಎತ್ತಿದ್ದು ವಿಜಯೇಂದ್ರ ಅನ್ನೋ ಮೆಸೇಜ್ ಪಾಸ್ ಆಗಬೇಕು. ತನ್ನ ವಿರೋಧಿ ಬಣಕ್ಕೂ ಕೂಡ ನೀವಿಲ್ದೇನು ನಾವು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡುವಂಥ ಕೆಪಾಸಿಟಿ ಇದೆ ಅನ್ನೋ ಮೆಸೇಜು ಪಾಸ್ ಆಗಬೇಕು. ಎಲ್ಲ ಹಕ್ಕಿಗಳನ್ನು ಒಂದು ಕಲ್ಲಲ್ಲಿ ಹೊಡಿಬೇಕು ಅಂತಾನೆ ಈ ಪ್ಲ್ಯಾನನ್ನು ಮಾಡ್ಕೊಂಡಿರೋದು. ಸೊ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದ್ರ ಜೊತೆಗೆ ಯಾರೆಲ್ಲ ಇವತ್ತಿನ ಈ ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗಿದೆ. ಯಾಕಂದರೆ ಈಗಾಗಲೇ ಈ ಭಿನ್ನಮತೀಯರು, ಭಿನ್ನಾಭಿಪ್ರಾಯ ಇರೋರು, ಉಚ್ಚಾಟನೆ ಇದೆಲ್ಲದರ ಬೆನ್ನೆಲ್ಲ ಅವ್ರದ್ದೊಂದು ಗುಂಪಿದೆ. ಆ ಗುಂಪು ಇವತ್ತು ಕಾಣಿಸ್ಕೊಳ್ಳುತ್ತಾ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಅನೇಕರು